ಜೈ ಶ್ರೀರಾಮ್. ಹಾಯ್ ಎವ್ರಿ ಒನ್. ಸೊ ಇದು ನಂಜನಗೂಡು, ಕಲಬುರ್ಗಿನ ಮೈಸೂರಿಗೆ ಅನ್ಲೋಡ್ ಮಾಡಿ ನಂಜನಗೂಡು ಬಂದು ನಂಜನಗೂಡಿಂದ ಕೊಯಂಬತ್ತೂರು ಲೋಡ್ ಇದೆ ಅಂದರು. ಸೊ ಬಂದು ಸ್ನಾನ ಗಿನ ಮಾಡಿಕೊಂಡು ದೇವ್ರ ದರ್ಶನ ಮಾಡೋಣ ಅಂತ ಬಂದೆ. ಬಟ್ ಆದರೆ ಒಂದೊಂದು ಬೇಜಾರಿನ ವಿಷಯ ಏನಂದರೆ, ನಂಜನಗೂಡಲ್ಲಿ ದೇವಸ್ಥಾನ ಹೋದೆ, ಬಟ್ ನಂಜನಗೂಡಲ್ಲಿ ಎಲ್ಲ ಗೌರ್ಮೆಂಟ್ ಅವ್ರು ಅಕ್ವೈರ್ ಮಾಡಿಕೊಂಡು ಬೇಜಾರು ಏನಪ್ಪ ಅಂದರೆ ಒಂದು ಫೀಲೇ ಬರ್ತಾಯಿಲ್ಲ, ಆ ಥರ ಇದೆ. ಅಷ್ಟೇ ಬೇಜಾರಾಗಿದ್ದು. ಸೊ ದೇವಸ್ಥಾನ ದರ್ಶನ ಮಾಡ್ಕೊಂಡು ದೇವ್ರನ್ನ ಬೇಡ್ಕೊಂಡು ಬಂದೆ. ಇದೇ ಲೋಡು ಸೀದಾ ತೊಗೊಂಬಂದೆ ಕೊಯಂಬತ್ತೂರಿಗೆ. ಈ ಟ್ಯಾಂಕ್ 2 ಟ್ಯಾಂಕ್ ಕೊಯಂಬತ್ತೂರಿಗೆ ಬಂದಿತ್ತು ಲೋಡು. ಸೊ ಫ್ಯಾಕ್ಟ್ರಿ ಲೋಡ್ ಆದಮೇಲೆ ವೆರಿ ಟೈಟ್ ಟರ್ನ್ಸು. ಲೋಡಿಂಗ್ ಪಾಯಿಂಟಲ್ಲಿ ಹೆಂಗೋ ಕಷ್ಟಪಟ್ಟು ಈ ಸಣ್ಣ ಜಾಗದಲ್ಲಿ ತಿರುಗಿಸು, ಅಲ್ಲಿ ತಿರುಗಿಸಿ, ಇಲ್ಲಿ ತಿರುಗಿಸು ಅಂದರು. ಕಟ್ಟಾಗಲ್ಲ ಅಂದರು, ಕೇಳಲ್ಲ, ಏನು ಮಾಡೋಕ್ಕಾಗಲ್ಲ. ಆಮೇಲೆ ಲೇಬರ್ಸ್ ಎಲ್ಲ ಕರೆಸಿ ಕಲ್ಲೆಲ್ಲ ಸ್ವಲ್ಪ ಕ್ಲಿಯರ್ ಮಾಡಿ ಅನ್ಲೋಡ್ ಮಾಡಿ ಕೊಯಂಬತ್ತೂರಿಗೆ ಬಂದೆ. ಆಮೇಲೆ ಮತ್ತೆ ಕೊಯಂಬತ್ತೂರಿಗೆ ಬಂದಾದಮೇಲೆ ಇಲ್ಲೊಂದು ಸಖತ್ ಹ್ಯುಮಿಡಿಟಿ, ಸಖತ್ ಶೆಕೆ. ಸೊ ಇಲ್ಲೊಂದು ಕಂಪ್ನಿ ನೋಡಿದೆ, ಸುಮಾರು 2 ವರ್ಷದ ಹಿಂದೆ ನೋಡಿದ್ದೆ, ಹೆವಿ ಕೂಲ್ ಅಂತ. ಸೊ ಈ ಕಂಪ್ನಿಗೆ ಬಂದೆ. ಆ ಮೆಟೀರಿಯಲ್ ಅನ್ಲೋಡ್ ಮಾಡಿ ಹೆವಿ ಕೂಲ್ ಕಂಪ್ನಿಯಲ್ಲಿ ಗಾಡಿಗೆ AC ಹಾಕ್ಸೋಣ ಅಂತ ಬಂದೆ. ಸೊ ನಾನು ಬಂದಾಗ ಇನ್ನೊಂದು ಗಾಡಿ ಬಂದಿತ್ತು, ಅದಕ್ಕೆ ಫಿಟ್ಮೆಂಟ್ ಆಗುತ್ತಾ ಇಲ್ವಾ ಚೆಕ್ ಮಾಡ್ತಾಯಿದ್ರು. ಇದೇ AC, ರೂಫ್ ಟಾಪ್ AC ಇದೆ. ಆ್ಯಕ್ಚುಲಿ ಇಂಜಿನ್ ಆಫಲ್ಲಿದ್ರು AC ಯೂಸ್ ಮಾಡ್ಬೋದು. ಆಲ್ಮೋಸ್ಟ್ 3 to 4 hours ಯೂಸ್ ಮಾಡ್ಬೋದು. ಗಾಡಿ ಆನಲ್ಲಿರಬೇಕು ಅಂತೇನಿಲ್ಲ. ಸೊ ಅದೊಂದು ಬೆನಿಫಿಟ್ ಅನ್ನೋ ಕಾರಣಕ್ಕೆ AC ಹಾಕ್ಸ್ಕೊಳ್ಳೋಣ ಅಂತ ಅಂದ್ಕೊಂಡು. 2 ಥರ ಇದೆ, 12 ವೋಲ್ಟು, 24 ವೋಲ್ಟು. ಸೊ ನೋಡ್ತಾ ಇದ್ದೀರಾ, ಇದು 24 ವೋಲ್ಟು. ಇದು ಶೆಡ್ ಒಳಗಡೆ ಇವಾಗ ಬಿಟ್ಟಿದ್ದೀನಿ. ಇದೆ AC. ಇದು ನಮ್ಮ ರೂಫ್ ಟಾಪ್ನಲ್ಲಿ ಕೂರಿಸ್ತಾರೆ. ಸೊ ಒಂದೊಂದು ಬೇಜಾರು ಏನಪ್ಪ ಅಂದರೆ ಟಾಪ್ ಕಟ್ ಮಾಡ್ತಾರೆ, ಅದೇ ನನಗೆ ಬೇಜಾರಾಗ್ತಿತ್ತು. ಇದೆಲ್ಲ ಸ್ಟಾಕ್ ಆಲ್ರೆಡಿ ಇಟ್ಟಿದ್ದಾರೆ. ನಾನು ಅವರು ಎಂಕ್ವೈರಿ ಮಾಡ್ಕೊಂಡು ಬಂದೆ. ಒಂದು ಸೇಮ್ ಡೇ ಫಿಟ್ಮೆಂಟ್ ಆಗುತ್ತೆ ಅಂತ ಅಂದರು. ಸೊ ಹಾಗಾಗಿ ಹಾಕ್ಸ್ಕೊಳ್ಳೋಣ ಅಂತ ಡಿಸೈಡ್ ಆದೆ. ಸೊ ಅದು ಟೋಟಲ್ ವರ್ತ್ ಬಂದುಬಿಟ್ಟು ಇದೇ ನಮ್ಮ 24 ವೋಲ್ಟ್ AC ನಾವು ಫಿಟ್ ಮಾಡೋದು 75K ಇದೆ. 80,000 ಅಂತ ಹೇಳಿದರು. ಸೊ ನನಗೆ ಫೈನಲಾಗಿ ಬಾರ್ಗೇನ್ ಮಾಡಿ 75 ಕೂರಿಸ್ತೀವಿ ಅಂತ ಒಪ್ಕೊಂಡ್ರು. ಸೊ ಇಲ್ಲಿ ನೋಡ್ತಾ ಇದ್ದೀರಾ, ಕಂಪ್ರೆಸರು, ಇದು ಕಂಪ್ರೆಸರು, ಇದು AC ಯೂನಿಟ್ಟು, ಇದು ಎಕ್ಸಾಸ್ಟ್ ಫ್ಯಾನ್, ಕೂಲಿಂಗ್ ಫ್ಯಾನ್ ಇದೆ ಆ್ಯಕ್ಚುಲಿ. ಸೊ ಅಳತೆ ಮಾಡಿ ಅಲ್ಲಿ ರೂಫ್ ಟಾಪ್ ಕಟ್ ಮಾಡಿ ಹಾಕ್ತಾರೆ. ಸೊ ಒಳಗಡೆ ಕುತ್ಕೊಂಡು ನೋಡ್ತಾ ಇದ್ದಾರೆ ಹೆಂಗಿದು ಮಾಡೋದು ಅಂತ. ಇನ್ನೊಬ್ಬರು ಬಂದು ಇಲ್ಲಿ AC ಗ್ಯಾಸ್ ಫಿಲ್ ಮಾಡ್ತಾಯಿದ್ರು. ಸೊ ಏನೇನೋ ಮಾಡ್ತಾಯಿದ್ರು, ನಾನು ನೋಡಿದೆ. ವೆರಿ ಈಸಿ ಇನ್ಸ್ಟಾಲೇಷನ್ ಮಾಡೋದು ಈಸಿ, ಬಟ್ ಸ್ವಲ್ಪ ಟೆಕ್ನಿಕಲಿ ಇನ್ಸ್ಟಾಲ್ ಮಾಡಿದ್ರೆ ಲಾಂಗ್ ರನ್ನಲ್ಲಿ ಚೆನ್ನಾಗಿರುತ್ತೆ. ಸೊ 1 year ವಾರಂಟಿ ಕೊಟ್ಟರು. ಸೊ ಎಲ್ಲ AC ಗ್ಯಾಸ್ ಫಿಲ್ ಮಾಡಿ ರೆಡಿ ಮಾಡ್ಕೊತಾ ಇದ್ದಾರೆ ಇವರಿಬ್ಬರೇ ಇದನ್ನು ಫುಲ್ ಫಿಟ್ಟಿಂಗ್ ಮಾಡ್ತಾರೆ. ಸೊ ಜಸ್ಟ್ ಹಂಗೆ ಲೆಕ್ಕ ಆಗ್ತಾಯಿದೆ, ಪರ್ ಡೇ 2 ವೆಹಿಕಲ್ ಫಿಟ್ ಮಾಡಿದ್ರು ದಿವಸಕ್ಕೆ 1.5 ಲಕ್ಷ ದುಡ್ದಾಕ್ತಾರೆ ಇವರು. ಸೊ ಹೆವಿ ಕೂಲ್ ಅನ್ನೋದು ಎಲ್ಲೂ ಆನ್ಲೈನಲ್ಲಿ ಎಲ್ಲೂ ಸಿಗೋದಿಲ್ಲ. ಅದು ಬಂದು ಅವ್ರದ್ದೇ ಕಂಪ್ನಿ, ಅವ್ರದ್ದೇ ಔಟ್ಲೆಟ್ಸಲ್ಲಿ ಮಾತ್ರ ಇನ್ಸ್ಟಾಲ್ ಆಗೋದು. ಸೊ ನೋಡ್ತಾ ಇದ್ದೀರಾ ನೀವು. ಸೊ ರೂಫ್ ಟಾಪಲ್ಲಿ ತೆಗೆದು ನೋಡಿದ್ರೆ ಫುಲ್ಲೆಲ್ಲ ಇಲಿ ಕಚ್ಚಾಕ್ಬಿಟ್ಟಿತ್ತು, ಎಲ್ಲ ತುಕಡ ಮಾಡಿಬಿಟ್ಟಿತ್ತು. ಅದೇ ಒಂದು ಬೇಜಾರಾಯಿತು. ಸೊ ಈಗ ನೋಡ್ತಾ ಇದ್ದೀರಾ, ಟಾಪ್ ಮೇಲೆ ಬಿಚ್ಚಾದ್ಮೇಲೆ ಎಲ್ಲಿ ಕಟ್ ಮಾಡಬೇಕು ಅಂತ ಅವ್ರಿಗೆ ನೀಟಾಗಿ ಹೇಳಿದೆ. ಅಂದರೆ ಅವ್ರ ಅಳತೆ ಕರೆಕ್ಟಾಗಿ ಕಟ್ ಮಾಡ್ಕೊತಾರೆ, ಬಟ್ ಸ್ಟಿಲ್ ನನಗೆ ಡಿಫ್ರೆನ್ಸ್ ಬರ್ತಿತ್ತು. ಸೊ ಇಲ್ಲೇನಾಗಿತ್ತಪ್ಪ ಅಂದರೆ ಮೆಟಲ್ ಫ್ರೇಮ್ಗೆ ಮತ್ತು ಇದಕ್ಕೆ ಡಿಫ್ರೆನ್ಸ್ ಇತ್ತು. ನೋಡ್ತಾ ಇದ್ದೀರಾ, ಆಲ್ಮೋಸ್ಟ್ 1 ಇಂಚ್ ಡಿಫ್ರೆನ್ಸ್ ಬಂದ್ಬಿಟ್ಟಿತ್ತು. ಸೊ ಹಂಗಾಗಿ ಪೈಪ್ ಸಪೋರ್ಟ್ ಎಲ್ಲ ಕೊಟ್ಟು ಫಿಟ್ ಮಾಡಿಕೊಡ್ತೀನಿ ಅಂತ ಹೇಳಿದ್ರು. ಫ್ರೇಮ್ ಮಾಡ್ತಾರೆ. ಈಗ ಕಟಿಂಗ್ ಮಾಡ್ತಾಯಿದ್ದಾರೆ ಟಾಪು. ಸಖತ್ ಬೇಜಾರಾಗ್ತಾಯಿತ್ತು ನನಗೆ ರೂಫ್ ಕಟ್ ಮಾಡುವಾಗ. ಯಾಕೆ ಅಂತ ಅಂದರೆ, ಸ್ವಲ್ಪ ಏನಾದರೂ ಲೀಕೇಜ್ ಬಂದುಬಿಟ್ರೆ ಕ್ಯಾಬಿನ್ನೇ ಓದಂಗೆ ಲೆಕ್ಕ. ಅದಕ್ಕೋಸ್ಕರ ಅಷ್ಟೇ, ಬೇರೆ ಇನ್ನೇನಿಲ್ಲ. ಸೊ ಬಟ್ ಒಂದು ಖುಷಿ ವಿಚಾರ ಏನಪ್ಪ ಅಂದರೆ, ತುಂಬ ಕೇರ್ಫುಲ್ಲಾಗಿ, ತುಂಬ ಆದಷ್ಟು ಪ್ರಿಕಾಷನ್ಸ್ ತೊಗೊಂಡು ಇನ್ಸ್ಟಾಲ್ ಮಾಡ್ತಾಯಿದ್ರು. ಇಬ್ಬರೇ ಇದ್ರೂ
ಒಬ್ರಿಗೊಬ್ರು ಹೆಲ್ಪ್ ಮಾಡ್ಕೊತ ನೋಡಿ. ನೀವು ನೋಡ್ತಿದ್ದೀರಾ ಮೇಲ್ಗಡೆಯಿಂದ ಕಟ್ ಮಾಡ್ತಿದ್ರೆ ಅಲ್ಲಿ ಬೆಂಕಿ ಕಿಡಿ ಬೀಳುತ್ತೆ ಅಂಥೇಳಿ ಕಾಟನ್ ಇದು ಏನೋ ಸೀಟ್ಸ್ ಎಲ್ಲ ಏನೋ ಈಸಿಯಾಗಿ ಬೆಂಕಿ ಎತ್ಕೊಂಡ್ಬಿಡುತ್ತೆ. ಸೊ ಹಾಗಾಗಿ ಅವರು ತುಂಬ ಮುಂಜಾಗ್ರತೆ ವಹಿಸಿ ಕಾರ್ಡ್ಬೋರ್ಡ್ ಶೀಟ್ ಇಟ್ಕೊಂಡು ಕಟ್ ಮಾಡಿದ್ರು ರೂಫ್ ಟಾಪು ಭಾರಿ ಹುಷಾರಾಗಿ. ನೋಡಿ ಫುಲ್ ಓಪನ್ ಆಯಿತು. ಈಗ ಟಾಪ್ ಕಟ್ ಮಾಡಾದ್ಮೇಲೆ ಅದೊಂದು ಪೀಸ್ ತೆಗೆದು ಸನ್ ರೂಫ್ ಥರ ಆಯ್ತು ಈಗ. ಸೊ ಈ ಥರ ಟಾಪ್ ಓಪನ್ ಮಾಡಿ ಈ ಫ್ರೇಮ್ ಏನಿದೆ ಆ ಫ್ರೇಮ್ ಸಪೋರ್ಟಿಂಗ್ ಸಿಗ್ತಾ ಇರಲಿಲ್ಲ. ಅಂದರೆ ಫ್ರೇಮ್ಗೂ ಆ ಮೇಲ್ಗಡೆ ಇರೋ ರೂಫ್ಗೂ 1 ಇಂಚ್ ಗ್ಯಾಪ್ ಬಂದುಬಿಟ್ಟಿತ್ತು. ಅದು ಹೆಂಗೆ ಅಂತ ಗೊತ್ತಿಲ್ಲ. ಸೊ ಹಿಂಗೆ ಕಟ್ ಮಾಡಿದ್ರು ನೀಟಾಗಿ. ನಾನು ಹೇಳ್ದಂಗೆ ಕಟ್ ಮಾಡಿಕೊಟ್ರು. ಫ್ಲ್ಯಾಟ್ ಸರ್ಫೇಸ್ ಇರಬೇಕು ಅಂತ ಹೇಳಿದ್ದೆ ಫಸ್ಟೇ. ಸೊ ಹಾಗಾಗಿ ನೀಟಾಗಿ ಕಟ್ ಮಾಡಿದ್ರು ಪಾಪ ಇವರೇ. ಮತ್ತು ಈಗ ಫ್ರೇಮ್ ಮಾಡಿದ್ರು. ಫ್ರೇಮ್ ಮಾಡಿ ನೋಡ್ತಾ ಇದ್ದೀರಾ ಅಲ್ಲಿ ಕ್ಲ್ಯಾಂಪ್ ಹಾಕ್ತಿದ್ದಾರೆ ನೋಡಿ ವೆಲ್ಡಿಂಗ್ ಮಾಡೋದಕ್ಕೆ. ಸೊ ಅಲ್ಲಿ ನೀಟಾಗಿ ಫ್ರೇಮ್ ಮಾಡಿ ಅಲ್ಲಿಗೆ ವೆಲ್ಡಿಂಗ್ ಮಾಡಿ ಹಾಕೋಕ್ಕೆ ಅಷ್ಟರೊಳಗಾಗಲೇ ಸಂಜೆ ಆಗಿಬಿಟ್ಟಿತ್ತು. ಆಲ್ಮೋಸ್ಟು 6:30 ಆಗಿತ್ತು. 6:30 ಆದರೂ ಪಾಪ ಕೆಲಸ ಮಾಡ್ತಾನೆ ಇದ್ದಾರೆ ಕಂಟಿನ್ಯೂಸು. ಸೊ ಈಗಾಗಿದೆ 8 ಗಂಟೆ. ಸರಿ, ಈಗ ಟೈಮು ಒಂದು 7:45 8 ಗಂಟೆ ಹತ್ತತ್ರ ಆಗಿದೆ. ಅದು ಕೊಯಂಬತ್ತೂರಲ್ಲಿ ಲೈಟ್ ವ್ಯವಸ್ಥೆ ಇಲ್ಲ ಅಂದ್ರೂ ಏನೋ ಕಷ್ಟಪಟ್ಟು ಟ್ಯೂಬ್ಲೈಟ್ ಏನೇನೋ ಕಟ್ಕೊಂಡು ಮಾಡ್ತಾಯಿದ್ದಾರೆ. ಹಿಂದೆಗಡೆ ಇನ್ನೊಬ್ಬರು ವೈರಿಂಗ್ ಎಲ್ಲ ರೆಡಿ ಮಾಡ್ತಿದ್ದಾರೆ. ಡೈರೆಕ್ಟ್ ಬ್ಯಾಟ್ರಿ ಕನೆಕ್ಷನ್ ಕೊಡ್ತೀನಿ ಅಂತ ಅಂದರು. ಓಕೆ, ಫ್ರೇಮ್ ಎಲ್ಲ ರೆಡಿ ಆಯಿತು. ವೆಲ್ಡಿಂಗ್ ಎಲ್ಲ ಹೊಡೆದ್ರು, ಪೇಂಟ್ ಎಲ್ಲ ಹೊಡೆದ್ರು. ಬ್ಲ್ಯಾಕ್ ಪೇಂಟ್ ಯೂಸ್ ಮಾಡಿದ್ರು. ಯಾಕೆಂದರೆ ವೆಲ್ಡಿಂಗ್ ಮಾಡಿರೋ ಸ್ಪಾಟಲ್ಲಿ ಕೊರೋಷನ್ ಅಂದರೆ ತುಕ್ಕಿಡಿಬಾರ್ದು ಅಂತ. ಮೇಲ್ಗಡೆ ನೋಡಿ ರೂಫ್ ನೀಟಾಗಿ ಕಸ ಹೊಡ್ಕೊಂಡು ಒದ್ದೆ ಬಟ್ಟೆಲಿ ಒರೆಸ್ಕೊಂಡು ಕ್ಲೀನ್ ಮಾಡಿ ರಬ್ಬರ್ ಕೂರಿಸಿ ಸೀಲೆಂಟು ಅಂದರೆ ಫ್ರಂಟ್ ಗ್ಲಾಸು ಕೂರಿಸುವಾಗ ಬ್ಲ್ಯಾಕ್ ಕಲರ್ ಒಂದು ಸೀಲೆಂಟ್ ಹಾಕ್ತಾರೆ. ಆ ಸೀಲೆಂಟೆಲ್ಲ ಹಾಕಿ ನೀಟಾಗಿ ಪ್ಯಾಕ್ ಮಾಡಿದ್ರು. ಈಗ ಎ ಸಿನ ಇವಾಗ ನಾವು ಈಗ ನೋಡಿ ಸೀಲೆಂಟ್ ಹಾಕ್ತಾಯಿದ್ದಾರೆ. ನೀಟಾಗಿ ಸೀಲೆಂಟ್ ಹಾಕಿ ಸುತ್ತಾನು. ಯಾಕೆ ಅಂತಂದರೆ ಮಳೆ ಗಿಳೆ ಬಂದಾಗ ಒಂದು ಪೀರಿಯಡ್ ಆಫ್ ಟೈಮ್ ಲೀಕೇಜ್ ಬಂದ್ಬಿಡುತ್ತೆ ಬರೀ ಅದು ರಬ್ಬರ್ ಮಾತ್ರ ಕೂರಿಸಿದ್ರೆ. ಸೊ ಆ ಕಾರಣಕ್ಕೆ ಇವರು ನೀಟಾಗಿ ಒಂದು ಸೀಲೆಂಟ್ ಹಾಕಿ ಬೆರಳಲ್ಲಿ ನೀಟಾಗಿ ಅದನ್ನು ಲೆವೆಲ್ ಮಾಡಿ ಕೂರಿಸಿದ್ರು. ತುಂಬ ಕೇರ್ಫುಲ್ಲಾಗಿ ವರ್ಕ್ ಮಾಡ್ತಿದ್ರು, ನನಗೆ ಇಷ್ಟ ಆಯಿತು. ಮತ್ತು ಒಳಗಡೆ ರೂಫ್ ಕೂರಿಸಿ ಅದಕ್ಕೆ ಮಾರ್ಕಿಂಗ್ ಮಾಡಿಕೊಂಡು ಒಳಗಡೆಯಿಂದ ನೀಟಾಗಿ ಇವ್ರು ಕಟ್ ಮಾಡಿದ್ರು. ಸೊ ಇವರು ಆ್ಯಕ್ಚುಲಿ ಬೇಸಿಕ್ಲಿ ಇವರು ಕೇರಳದವರು. ಸೊ ಈ ಥರ ಜುಗಾಡೆಲ್ಲ ಕೇರಳದವರೇ ಮಾಡೋದು. ಆಲ್ಟ್ರೇಷನ್ನು ಮತ್ತು ಪೋರ್ಟು ಏನೇ ಮಾಡಬೇಕು ಅಂತಂದರೂ ಕೇರಳದವರು ಸ್ವಲ್ಪ ಯುನೀಕಾಗಿ ನೀಟಾಗಿ ಮಾಡ್ತಾರೆ. ಕಂಪ್ಯಾರಿಟಿವ್ಲಿ ಅಕ್ರಾಸ್ ಇಂಡಿಯಾ ಕೇರಳದಲ್ಲೇ ಸ್ವಲ್ಪ ಚೆನ್ನಾಗಿ ಕೆಲಸ ನಡೆಯೋದು. ಕೇರಳದಲ್ಲಿ ಇವರು ಮೇನ್ ಬ್ರ್ಯಾಂಚ್ ಇರೋದು. ಕೊಯಂಬತ್ತೂರಲ್ಲಿ ಒಂದು ಸಬ್ ಬ್ರ್ಯಾಂಚ್ ಇದೆ. ಸೊ ನಾನು ಕೊಯಂಬತ್ತೂರು ಬಂದಿದ್ದೆ. ಸೊ ಹೆಂಗಿದ್ರು ಲೋಡ್ ತೊಗೊಂಬಂದಿದ್ನಲ್ಲ, ಏನೇನಿಗೋ ಖರ್ಚು ಮಾಡ್ತೀವಿ ಅಂತ ಇದು ಒಂದು ಹಾಕೊಂಬಿಡೋಣ ಅಂತ ಎ ಸಿ ಹಾಕಿಸ್ದೆ. ರೂಫ್ ಟಾಪ್ ಫುಲ್ ಕಟ್ ಮಾಡಿ ಮೇಲ್ಗಡೆಯಿಂದ ಶೀಟ್ ಕಟ್ ಮಾಡಿ ಅದಕ್ಕೆ ಫ್ರೇಮ್ ಮಾಡಿ ಕೆಳಗಡೆ ಮತ್ತೆ ಈಗ ಕರೆಂಟ್ ಹೋಗ್ತಾಯಿತ್ತು ಬರ್ತಾಯಿತ್ತು. ಸೊ ಹಂಗಾಗಿ ಸೊ ಫ್ರೇಮ್ ನೀಟಾಗಿ ಕಟ್ ಮಾಡಿ ಒಳಗಡೆಯಿಂದನೂ ಟಾಪ್ ಕಟ್ ಮಾಡಿದ್ರು. ಆ ಅಳತೆಗೆ ಸೇಮ್ ಅಳತೆ ಕೆಳಗಡೆಯಿಂದ ಕಟ್ ಮಾಡಿ ಫಿಟ್ ಮಾಡಿದ್ರು. ಆ್ಯಕ್ಚುಲಿ ಇಲ್ಲಿ ಒಳಗಡೆ ಎಲ್ಲ ಸ್ವಲ್ಪ ತಿಂದ್ಬಿಟ್ಟಿತ್ತು, ತುಂಬ ಗಲೀಜಾಗಿತ್ತು. ಅದೆಲ್ಲ ಸ್ವಲ್ಪ ಕ್ಲೀನ್ ಮಾಡಿಕೊಂಡೆ. ಸೊ ಏನಂದರೆ ನಾವು ರೂಫ್ ಟಾಪ್ ಎ ಸಿ ಕೂರಿಸ್ತಾ ಇರುವಾಗ ಇದರಲ್ಲಿ ಆ್ಯಕ್ಚುಲಿ 0 ಎರರ್ಸ್ ಮಾಡ್ಕೊಬೇಕು. ಏನೇ ಒಂದು ಗ್ಯಾಪ್ ಆಗಲಿ ಇಲ್ಲ ಸ್ವಲ್ಪ ಏನಾದರೂ ಇದಾದರೆ ರೂಫ್ ಲೀಕ್ ಆಗುತ್ತೆ. ಪಾಪ ಇವರು ಮತ್ತೆ ಮೇಲೆತ್ತಿ ನೀಟಾಗೆಲ್ಲ ಫಿಟ್ ಮಾಡಿ ಗ್ಯಾಪ್ ಇದೆಯಾ ಏನೋ ಚೆಕ್ ಮಾಡಿದ್ರು. ಹೆಚ್ಚು ಕಮ್ಮಿ ರಾತ್ರಿ ಒಂದು 10:30 11 ಗಂಟೆ ಆಗಿತ್ತು. 10:30 11 ಗಂಟೆ ಆದ್ರೂ ನಾನು ಹೋದಾಗ ಸಂಜೆನೇ ಆಲ್ಮೋಸ್ಟ್ 3 ಗಂಟೆ ಆಗಿತ್ತು ಡಿಸಿಷನ್ ಮಾಡೋ ಅಷ್ಟೊತ್ತಿಗೆ. ಓಕೆ ಕೂರಿಸಿ ಅಂತ ಹೇಳೋ ಅಷ್ಟೊತ್ತಿಗೆ 3 ಗಂಟೆಗೆ ನಾನು ಒಂದು ಗಾಡೀಲಿ ಕೂತ್ಕೊಂಡು ನೋಡಿದೆ. ಸೊ ನನಗೆ ಇಷ್ಟ ಆಯಿತು. ಓಕೆ ಫೈನ್ ಅಂತ ಫಿಟ್ ಮಾಡಿ ಅಂತ ಹೇಳಿದೆ.
ವರ್ತ್ ಅನ್ನಿಸ್ತು ನನಗೇನು ತುಂಬ ಎಕ್ಸ್ಪೆನ್ಸಿವ್ ಅಂತಲೂ ಅನಿಸಿಲ್ಲ, ಇಲ್ಲ ತುಂಬ ಚೀಪ್ ಅಂತಲೂ ಅನಿಸಿಲ್ಲ. ಅಫೋರ್ಡಬಲ್ 75K ಅದಕ್ಕೆ ವರ್ತಿದೆ. ಬೇಸಿಕಲಿ ಎ ಸಿ ರನ್ ಆಗಬೇಕಂದ್ರೆ ಯಾವಾಗಲೂ ಗಾಡಿ ಚಾಲು ಅಂದರೆ ಆನಲ್ಲೇ ಇರಬೇಕು. ಬಟ್ ಈ ರೂಫ್ ಟಾಪ್ ಎ ಸಿ ಕೂರಿಸೋದ್ರಿಂದ ಏನಪ್ಪ ಬೆನಿಫಿಟ್ ಅಂದರೆ ಆಲ್ಮೋಸ್ಟ್ 4 ಅವರ್ಸು ನೀವು 3-4 ಅವರ್ಸು ಏನು ಗಾಡಿ ಆನಲ್ಲಿ ಇರೋದು ಬೇಡ, ಬ್ಯಾಟ್ರಿಲೇ ಓಡುತ್ತೆ. ಪ್ಲಸ್ ಗಾಡಿ ಮತ್ತೆ ನೀಟಾಗಿ ಸ್ಟಾರ್ಟ್ ಆಗುತ್ತೆ. ಬ್ಯಾಟ್ರಿ ಕಂಡೀಷನ್ ಕರೆಕ್ಟಾಗಿರ್ಬೇಕಷ್ಟೆ. ಸೊ ಇವ್ರು ನೋಡಿದ್ರೆ ಒಳ್ಳೆ ಕಟಪ್ಪ ನೋಡ್ದಂಗೆ ಆಗ್ತಾಯಿತ್ತು ನನಗೆ. ಬಾಹುಬಲಿ ಸಿನಿಮಾ ಕಟಪ್ಪ ಇದ್ದಂಗಿದು. ಬಟ್ ಪಾಪ ತುಂಬ ಚೆನ್ನಾಗಿ ವರ್ಕ್ ಮಾಡಿದ್ರು. ಆ್ಯಂಡ್ ಬೆಳಿಗ್ಗೆ ಆ್ಯಕ್ಚುಲಿ ಇವರು ಹೊಸೂರಿಗೆ ಹೋಗಬೇಕು. ಅಲ್ಲಿ ಬೆಂಗಳೂರಲ್ಲಿ 4 ಗಾಡಿಗೆ ಇನ್ಸ್ಟಾಲ್ ಮಾಡೋಕ್ಕೆ ಹೋಗ್ಬೇಕಂತೆ. ಸೊ ಅವರು ಹೋಗಬೇಕು ಕೆಲಸ ಇದ್ರೂ ಸಹ ನನ್ನ ವರ್ಕ್ನ ಅರ್ಜೆಂಟ್ ಮಾಡ್ದಲೇ ನೀಟಾಗಿ ತಾಳ್ಮೆಯಿಂದ ಪರ್ಫೆಕ್ಟಾಗಿ ಮಾಡಿದ್ರು. ಕರೆಂಟ್ ಸ್ವಲ್ಪ ಪ್ರಾಬ್ಲಮ್ ಕೊಡ್ತಾಯಿದ್ರು, ಟ್ಯೂಬ್ಲೈಟ್ ಎಲ್ಲ ಹಾಕ್ಕೊಂಡು ಅರ್ಜೆಂಟ್ ಮಾಡ್ದಲೇ ನೀಟಾಗಿ ವರ್ಕ್ ಮಾಡಿದ್ರು. ನೋಡಿ, ಸಣ್ಣ ಸಣ್ಣ ಸಪೋರ್ಟು ಸಹ ನೀಟಾಗಿ ಕೊಡ್ತಾಯಿದ್ದಾರೆ. ಸೊ ಪರ್ಫೆಕ್ಷನ್ ಇರಬೇಕು ಅನ್ನೋ ಕಾರಣಕ್ಕೆ ತುಂಬ ಇಷ್ಟ ಆಯ್ತು ನನಗೆ. ಮತ್ತೆ ಕರೆಂಟ್ ಹೋಯಿತು, ಮತ್ತೆ ಬಂತು. ಅಂದರೆ ಅಲ್ಲಿ ಕೇಬಲ್ ಸ್ವಲ್ಪ ಲೂಸ್ ಆಗಿಬಿಟ್ಟಿತ್ತು. ಸೊ ಹಾಗಾಗಿ ಲೈಟ್ ಆಫ್ ಆನ್ ಆಗ್ತಾಯಿತ್ತು. ಸೊ ಫೈನಲಿ ಇನ್ಸ್ಟಾಲ್ ಆಯಿತು. ವೈರಿಂಗ್ ಮಾಡ್ತಾಯಿದ್ದಾರೆ ಈಗ. ಸೊ ಅಲ್ಲಿಂದ ವಯರು ಡೈರೆಕ್ಟ್ ಬ್ಯಾಟ್ರಿ ಬಾಕ್ಸ್ಗೆ ಹೋಗುತ್ತೆ. ಸೊ ಈ ಬ್ಯಾಟ್ರಿ ಬಾಕ್ಸಿಂದ ಪವರ್ ಸಪ್ಲೈ ಕೊಡ್ತೀವಿ ಇದಕ್ಕೆ. ಸೊ ನೋಡ್ತಾ ಇದ್ದೀರಾ ಇನ್ಸ್ಟಾಲೇಷನ್ನು. ಸೊ ಪ್ರತಿಯೊಂದನ್ನು ಸಹ ಒಂದೊಂದು ಸ್ಟೆಪ್ ಬೈ ಸ್ಟೆಪ್ ಮಾಡ್ತಾಯಿದ್ರು ಇವರು. ಅದು ತುಂಬ ಇಷ್ಟ ಆಯ್ತು ನನಗೆ. ಪ್ಲಸ್ ಇನ್ನೊಂದು ನಾನೇನು ಹೇಳ್ತೀನಿ, ನನ್ನ ಸಜೆಷನ್ನು ತೊಗೊಂಡು ಸಹ ಅವರು ವರ್ಕಲ್ಲಿ ಎಷ್ಟಾಗುತ್ತೋ ಅಷ್ಟು ಮಾಡಿಫೈ ಮಾಡಿ ಅಷ್ಟಾಗುತ್ತೋ ಅಷ್ಟು ನೀಟಾಗಿ ಮಾಡಿದ್ರು. ನೋಡಿರಿ, ಇವಾಗ ಕವರ್ ಕೀಳ್ತಾ ಇದ್ದಾರೆ. ಸೊ ಸಣ್ಣದಾಗಿ ಒಂದು ಪ್ಲಾಸ್ಟಿಕ್ ಲೇಯರ್ ಇರುತ್ತೆ ಅದ್ರ ಮೇಲೆ, ಹೊಸ ಮೆಟೀರಿಯಲ್ ಅಲ್ಲ. ಸೊ ಯಾವುದೇ ಸ್ಕ್ರ್ಯಾಚಸ್ ಇರ್ಬೋದು ಅಂತ. ಮತ್ತು ಆಮೇಲೆ ಕೇಳಿಕೊಂಡೆ ಅದ್ರ ಮೇಲೆ ಸ್ಟಿಕರಿಂಗ್ ಮಾಡಿಸ್ಕೊಳಂಗಿದ್ರೆ ಮಾಡಿಸ್ಕೊಳ್ಳಿ. ಯಾಕೆಂದರೆ ಅದು ಫುಲ್ ಪ್ಲಾಸ್ಟಿಕ್ ಇರೋದ್ರಿಂದ ಬಿಸಿಲಿಗೆ ಹಾಳಾಗ್ಬೋದು ಓವರ್ ದ ಪೀರಿಯಡ್ ಆಫ್ ಟೈಮ್. ಸೊ ಒಂದು ಲೇಯರ್ ಸ್ಟಿಕ್ಕರ್ ಹಚ್ಚಿದ್ರೆ ಚೆನ್ನಾಗಿ ನಿಮಗೆ ಇನ್ನೂ ಚೆನ್ನಾಗಿ ಲೈಫ್ ಬರುತ್ತೆ ಅಂತ ಹೇಳಿದರು. ಇದು ನಮ್ಮ ಬ್ಯಾಟ್ರಿ ಬಾಕ್ಸು, ಇದು ನಮ್ಮ ಇಂಜಿನ್ ಕಂಪಾರ್ಟ್ಮೆಂಟು, ಅದು ಗೇರ್ ಬಾಕ್ಸ್. ಸೊ ಮೇಲ್ಗಡೆ ಎಲ್ಲ ಕೂರ್ಸಾಯಿತು. ಈಗ ಒಳಗಡೆ ವೈರಿಂಗ್ ಸಮಯ ಒಂದೊಂದಾಗೆ ನೀಟಾಗಿ. ಆ್ಯಕ್ಚುಲಿ ಇದಕ್ಕೆ ರಿಮೋಟ್ ಬರುತ್ತೆ. ಸೊ ನಾವೇನು ಆನ್ ಆಫ್ ಏನು ಟೆನ್ಷನ್ ಇಲ್ಲ. ಒಳಗಡೆಯಿಂದ ಕ್ಲ್ಯಾಂಪ್ ಹಾಕಿ ಕೂರಿಸ್ತಾರೆ. ಆ ಫ್ರೇಮ್ ಕರೆಕ್ಟಾಗಿ ಟೈಟ್ ಮಾಡಿ ನೀಟಾಗಿ ಕೂರಿಸಿದ್ರೆ ಮುಗೀತು. ಎಲ್ಲ ಪ್ಲಗ್ ಆ್ಯಂಡ್ ಪ್ಲೇ, ಎಲ್ಲೂ ವಯರ್ ಡ್ಯಾಮೇಜ್ ಮಾಡಲಿಲ್ಲ ಅವರು. ಅದು ಒಂದೆಲ್ಲ ಕೇಳಿಕೊಂಡೆ, ಪ್ರತಿಯೊಂದನ್ನು ಕೇಳಿ ಆಮೇಲೆ ಡಿಸೈಡ್ ಮಾಡಿ ಇನ್ಸ್ಟಾಲ್ ಮಾಡಿದ್ದು. ಅಮೌಂಟ್ ಶಾರ್ಟೇಜ್ ಇತ್ತು, ಬಟ್ ಸ್ಟಿಲ್ ಹೆಂಗೋ ನಮ್ಮ ಬಾಸ್ ಇದ್ದರು, ನಮ್ಮ ಬಾಸ್ ಹಾಕಿದ್ರು. ಅದರಲ್ಲಿ ಹಂಗೆ ಮ್ಯಾನೇಜ್ ಮಾಡಿಕೊಂಡು ಓನರ್ ಇರುವಾಗ ನಮ್ಮದೇನಿದೆ. ಇವರು ಇಲ್ಲಿ ಕ್ಲ್ಯಾಂಪ್ ಕೂರಿಸುವಾಗ ನೋಡಿ ಉಲ್ಟಾ ಕೂರಿಸ್ತಾ ಇದ್ದಾರೆ. ಇವ್ರಿಗೆ ಅಷ್ಟು ಐಡಿಯಾ ಇಲ್ಲ. ಸೊ ಈ ಉಲ್ಟಾ ಕೂರಿಸ್ಬಿಟ್ಟಿದ್ರು, ಇವಾಗ ಉಲ್ಟಾ ಕೂರಿಸ್ಬಿಡ್ತಾರೆ. ಓಕೆನಾ? ಇದು ಉಲ್ಟಾ ಕೂರಿಸಾದ್ಮೇಲೆ ಅವ್ರ ಕಟ್ಟಪ್ಪ ಬಂದು ನೋಡಿ ಮತ್ತೆ ಸೀದಾ ಕೂರಿಸು ಅಂತ ಹೇಳ್ತಾರೆ. ನೋಡಿ, ಈಗ ಸೀದಾ ಕೂರಿಸಿದ್ದಾರೆ. ಸೊ ಎ ಸಿ ಯೂನಿಟ್ ಎಲ್ಲ ಫಿಟ್ ಆಯಿತು. ಸೊ ಇದೇ ಎ ಸಿ ಯೂನಿಟು. ಸೊ ಇವಾಗ ಲಾಸ್ಟ್ ಅದ್ರ ಮೇಲೆ ಒಂದು ಕವರ್ ಬರುತ್ತೆ, ಇದೆ ಕವರು. ಈ ಕವರ್ ಒಂದು ಕೂರಿಸಿದ್ರೆ ಕಂಪ್ಲೀಟ್ ಆಗುತ್ತೆ. ಏನು ಒಂದು ಗ್ಯಾಪ್ ಇಲ್ದಂಗೆ ನೋಡ್ಕೊಂಡು ನೀಟಾಗಿ ಕೂರಿಸ್ಬೇಕು. ಬಟ್ ಸ್ಟಿಲ್ ಇದು ಏನೇ ಇದ್ದರೂ ಥರ್ಡ್ ಪಾರ್ಟಿ ಜುಗಾಡೆಲ್ಲ ಸ್ವಲ್ಪ ಆಲ್ಮೋಸ್ಟ್ ನಿಮಗೆ ಸ್ವಲ್ಪ ಗ್ಯಾಪ್ ಬಂದೇ ಬರುತ್ತೆ. ಬಟ್ ಅದರಲ್ಲಿ ಅದೇನು ತೊಂದರೆ ಇಲ್ಲ, ನೀಟಾಗಿ ಪರ್ಫೆಕ್ಟಾಗಿ ಕೂರಿಸಿದ್ರು. ಒಟ್ಟಿನಲ್ಲಿ ಎಲ್ಲ ನೀಟಾಗಿ ರೆಡಿ ಮಾಡಿ. ಸ್ವಲ್ಪ ಗಲೀಜಾಗ್ಬಿಟ್ಟಿತ್ತು ಗಾಡಿ, ಈ ಧೂಳಲ್ಲಿ ಓಡಿಸಿ ಧೂಳು ಜಾಸ್ತಿ ಇರೋದ್ರಿಂದ ಎ ಸಿ ಹಾಕ್ಕೊಂಡ್ರೆ ಯಾವುದೇ ಗ್ಲಾಸ್ ತೆಗಿಯೋಂಥ ಅವಶ್ಯಕತೆ ಇರೋಲ್ಲ. ಎಲ್ಲ ಗ್ಲಾಸ್ ಕ್ಲೋಸ್ ಮಾಡ್ಕೊಂಡು ಆರಾಮಾಗಿ ಹೋಗ್ಬೋದು. ಮತ್ತು ಇನ್ನೊಂದು ಏನಂದರೆ, ನಮ್ಮದು ರೂಫು ಕೆಳಗಡೆ ಇರೋದ್ರಿಂದ ಗಾಡಿ ಬೇಗ ಕೂಲ್ ಆಗ್ತದೆ. ಮತ್ತು ಎ ಸಿ ಹಂಗೆ ನಿಲ್ಲುತ್ತೆ ನಮ್ಮ ಗಾಡೀಲಿ.
ಇದು ಕಂಪ್ನಿ ಕ್ಯಾಬಿನ್ ಆಗಿರೋದ್ರಿಂದ ಇದರಲ್ಲೇನಷ್ಟು ಹೀಟು ಅಂದರೆ ಬೇಗ ಹೀಟ್ ಆಗುತ್ತೆ, ಬೇಗ ಕೂಲು ಆಗುತ್ತೆ. ಆ ಥರ ಕ್ಯಾಬಿನ್ ನಮ್ಮದು ಟಾಟಾ ಕ್ಯಾಬಿನ್. ಸೊ ಯಾರೇ ಒಬ್ಬರು ಇನ್ಸ್ಟಾಲ್ ಮಾಡಿಸೋರಿದ್ರು ಮಾಡಿಸ್ಬೋದು, ವರ್ತಿದೆ. ಅಂದರೆ ಬಿಸಿಲಲ್ಲಿ ಗಾಡಿ ಓಡಿಸೋರಿಗೆ ಆಲ್ಮೋಸ್ಟ್ ಲೈಕ್ 38 ತನಕನೂ ಇದೆ ಇಂಡಿಯಾದಲ್ಲಿ, ನಾರ್ಮಲಾಗಿ ನಾವು ಓಡಾಡೋ ರೀಜನಲ್ಲೆಲ್ಲ. ಸೊ ಇದೊಂದು 20 ತನಕನೂ ಬರುತ್ತೆ ಟೆಂಪ್ರೇಚರ್. ಸೊ ಕ್ಯಾಬಿನ್ ತಣ್ಣಗಿರುತ್ತೆ. ಇನ್ ಕೇಸ್ ಮಧ್ಯಾಹ್ನದ ಮಲಗಬೇಕಂದ್ರೂ ಎ ಸಿ ಆನ್ ಮಾಡಿ ಮಲಗಿದ್ರೆ ಅಷ್ಟು ಸ್ಟ್ರೆಸ್ ಅನಿಸಲ್ಲ. ಸೊ ಫೈನಲಿ ಎಲ್ಲ ಫಿಟ್ ಆಯಿತು. ನಮ್ಮ ಎ ಸಿ ರೆಡಿ ಇದೆ. ಇವಾಗ ಬಾಕಿ ಸಣ್ಣ ಪುಟ್ಟ ಎಲ್ಲ ಫಿಟ್ಟಿಂಗ್ ಮಾಡ್ತಾರೆ. ಮಾಡಾದ್ಮೇಲೆ ಈಗ ವೈರಿಂಗು ಕಂಪ್ಲೀಟ್ ಮಾಡಿಬಿಡ್ತಾರೆ. ಸೊ ವೈರಿಂಗ್ ಏನು ಮಾಡ್ತಾರೆ, ಡೈರೆಕ್ಟ್ ಮಾಡಿರ್ತಾರೆ. ಅಂದರೆ ಬ್ಯಾಟ್ರಿ ಬಾಕ್ಸಿಂದ ಡೈರೆಕ್ಟ್ ಕನೆಕ್ಷನ್ ಇರುತ್ತೆ. ಈಗ ಫಾರ್ ಎಕ್ಸಾಂಪಲ್ ನಾವು ಸಾಲ್ಡ್ರಿಂಗು ಇಲ್ಲ ವೆಲ್ಡಿಂಗ್ ಏನಾದರೂ ವೆಲ್ಡಿಂಗ್ ಮಾಡಬೇಕಾದ್ರೆ ಗಾಡಿಗೆ ಕಟ್ ಆಫ್ ಸ್ವಿಚ್ ಆಫ್ ಮಾಡಿದ್ರೆ ಕಂಪ್ಲೀಟ್ ಬ್ಯಾಟ್ರಿ ಕನೆಕ್ಷನ್ ಕಟ್ ಆಗಿರುತ್ತೆ. ಬಟ್ ಈ ಎ ಸಿದು ಮಾತ್ರ ಡೈರೆಕ್ಟ್ ಇರ್ತದೆ. ಆ ಥರ ಮಾಡಿದರು. ಸೊ ನಾನು ಅವ್ರಿಗೆ ಬೇರೆ ಥರ ಐಡಿಯಾ ಆಮೇಲೆ ಹೇಳ್ತೀನಿ ಅಂಥೇಳಿ, ಈಗ ಇನ್ನೊಬ್ಬರು ಪಾರ್ಟಿನೂ ಬಂದಿದ್ದಾರೆ, ಕಸ್ಟಮರು. ಆ ಕಡೆ ರೆಡ್ ಟಿ ಶರ್ಟ್ ಹಾಕೊಂಡು ಕೂತಿದ್ದಾರಲ್ಲ ಅವರೇನೆ, ಅವ್ರಿಗೆ ತೋರಿಸ್ತಾ ಇದ್ದಾರೆ ಎ ಸಿನ. ಅವ್ರು 12 ವೋಲ್ಟು ಮಹೇಂದ್ರ ಬುಲ್ಲಾರೋಗೆ ಇನ್ಸ್ಟಾಲ್ ಮಾಡಬೇಕು ಅಂತ ನೋಡ್ತಾಯಿದ್ರು. ಸೊ ನಮ್ಮ ಎ ಸಿ ಎಲ್ಲ ಚಾಲು ಆಯಿತು. ನಮ್ಮ ಕಟ್ಟಪ್ಪ ಅವರು ಫುಲ್ ಚಿಲ್ಲಾಗಿ ಕೂತ್ಕೊಂಡು ನೋಡ್ತಾಯಿದ್ರು, ಟೆಸ್ಟ್ ಮಾಡ್ತಾಯಿದ್ರು. ಸೊ ನಾವು ಎಲ್ಲ ರೆಡಿ ಮಾಡಿಸಾದ್ಮೇಲೆ ಕಸ್ಟಮರು ಒಪ್ಕೊಂಡೋದ್ರು. ಅವರು ಈಗ ಇದೇನಪ್ಪ ಅಂತಂದರೆ ಕಟ್ ಆಫ್ ಸ್ವಿಚ್ಗೆ ಕನೆಕ್ಷನ್ ಕೊಟ್ಕೊಡಿ ನನಗೆ ಅಂತ ಹೇಳಿ. ಕೆಲಸ ಎಲ್ಲ ಮುಗ್ದಿದ್ದು 10:30 ಆಗಿ ಅವ್ರು ಕಂಪ್ಲೀಟ್ ಕೆಲಸ ಮುಗ್ದಿದ್ರು ಏನೂ ಕೋಪ ಮಾಡ್ಕೊಳ್ದಲೆ ಅವರಿಬ್ಬರು ಚೆನ್ನಾಗಿ ಮಾಡಿಕೊಟ್ರು ಕೆಲಸ. ಕಟ್ ಆಫ್ ಸ್ವಿಚ್ಚಿಗೆ ಕೂರಿಸ್ಕೊಟ್ರು. ಸೊ ಈ ವ್ಲಾಗ್ ಇಷ್ಟೇ. ಎ ಸಿ ಕೂರಿಸಿದ್ದೆ ಕೊಯಮತ್ತೂರ್ಗೆ ಹೋಗಿ. ಇಷ್ಟೇ ಇವತ್ತಿನ ಬ್ಲಾಗು. ಸಿಗೋಣ ನೆಕ್ಸ್ಟ್ ಬ್ಲಾಗಲ್ಲಿ. ಟೇಕ್ ಕೇರ್, ಬಾಯ್.